ನಮಸ್ಕಾರ. ಜಿ.ಕೆ. ಮಂಜುನಾಥ್, ವಿ.ಎಂ.ಟಿ.ವಿ ಸಂಪಾದಕರು. ಸ್ನೇಹಿತರೆ, ನಾವು ಇತ್ತೀಚೆಗೆ ಹಲವಾರು ರೀತಿಯಾದಂಥ ವಿಶೇಷ ಸುದ್ದಿಗಳನ್ನ ಪ್ರಸಾರ ಮಾಡ್ತಾ ಬರ್ತಾ ಇದ್ದೀವಿ. ಜೊತೆಗೆ ನಾನಾ ರೀತಿಯಾದಂಥ ಅನ್ಯಾಯಗಳನ್ನ, ಭ್ರಷ್ಟತೆಗಳನ್ನ ನೇರವಾಗಿ ತೋರಿಸ್ತಾ ಇರುವಂತ ಮಾಧ್ಯಮ ವಿ.ಎಂ.ಟಿ.ವಿ ಕರ್ನಾಟಕ. ತಾವು ಕೂಡ ನಮ್ಮ ಮಾಧ್ಯಮಕ್ಕೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ತಿಳಿಸಿದ್ದೀರಿ. ಸ್ನೇಹಿತರೆ, ಇವತ್ತು ಕೆಲವೊಂದು ವಿಚಾರಗಳನ್ನ ಹೇಳ್ಬೇಕಾದ್ರೆ, ಕೆಲವೊಂದು ಸಂಗತಿಗಳನ್ನ ಹೇಳ್ಬೇಕಾದ್ರೆ, ಕೆಲವೊಂದು ವಿಚಾರದಲ್ಲಿ ನಾವಿನ್ನೂ ಬದುಕ್ತಾ ಇದ್ದೀವಾ ಅನ್ನೋ ವಿಚಾರವನ್ನ ಹೇಳೋದಕ್ಕೆ ನಾಚಿಕೆ ಬರ್ತಾ ಇದೆ. ಮತ್ತೆ ನಾವು ಇರೋದು ಕೂಡ ಇನ್ನೊಬ್ಬರಿಗೆ ದಾಸರಾಗಿದ್ವಿ ಅನ್ನೋ ಮೂಲ ಉದಾಹರಣೆ ಇವತ್ತು ತಮ್ಮ ಮುಂದೆ ನಾನು ಹೇಳಕ್ ಬಂದಿದ್ದೀನಿ. ಸ್ನೇಹಿತರೆ, ನಾನು ಬೇರೆ ವಿಚಾರದ ಬಗ್ಗೆ ತಮ್ಮ ಮುಂದೆ ನಾನು ಮಾತಾಡ್ತಾ ಇಲ್ಲ. ಒಂದೇ ಒಂದು ವಿಚಾರ ನಾನು ಹೇಳ್ತಾ ಇರೋದು, ನಾವು ಇವತ್ತು ಏನಾದ್ರೂ ಬದುಕ್ತಾ ಇದ್ದೀವಿ, ಏನಾದ್ರೂ ನಂಬಿಕೆಯಿಂದ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೊಂತಾ ಇದ್ದೀವಿ, ನಾವು ಕೆಲಸದಲ್ಲಿ ಇದ್ದೀವಿ, ಇವತ್ತು ನಾವು ಹೆಂಡತಿ ಮಕ್ಕಳು ಏನಾದ್ರೂ ನೆಮ್ಮದಿಯಾಗಿದ್ದಾರೆ ಅನ್ನೋ ಕಾರಣನೇ ಸಂವಿಧಾನ. ನಿಜ ಅಲ್ವಾ? ಸಂವಿಧಾನನೇ. ಆ ಸಂವಿಧಾನವನ್ನ ಬರೆದವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ತಮ್ಗೆ ಗೊತ್ತಿರುವ ಹಾಗೆ ನಾನು ಹೇಳೋ ಅವಶ್ಯಕತೆ ನಿಮ್ಗಿಲ್ಲ. ಇಡೀ ಜಗತ್ತಿನ ಹಣೆ ಬರಹ ಮತ್ತು ನಮ್ಮ ಭಾರತದ ಹಣೆ ಬರಹವನ್ನ ಒಂದು ಪೆನ್ನಿನ ಕಟ್ಟ ಕಡೆಯ ತುದಿಯಲ್ಲಿ ಇಟ್ಟಂತ ಏಕೈಕ ಮನುಷ್ಯ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ನಿಜವಾಗ್ಲು ಹೌದಲ್ವಾ? ಸ್ನೇಹಿತರೆ, ಇವತ್ತು ಯಾವ ಸಮುದಾಯದ ಪರ, ಯಾವ ಧರ್ಮದ ಪರ, ಯಾವ ಜಾತಿಯ ಪರ, ಯಾವ ಪಕ್ಷದ ಪರ ನಾನು ಇವತ್ತು ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇಲ್ಲ. ಒಂದು ಮಾನವೀಯತೆಯ ದೃಷ್ಟಿಯಿಂದ ನಾನು ಇವತ್ತು ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿ. ಇವತ್ತು ತಾಲೂಕಾಧಿಕಾರಿ, ಜಿಲ್ಲಾಧಿಕಾರಿ, ಎಲ್ಲ ಯಾವ ಸಂಬಂಧಪಟ್ಟಂತ ಅಧಿಕಾರಿಗಳು ಎಲ್ಲ ಹುದ್ದೆಯಲ್ಲಿ ಇದ್ರೂ ಸಹ, ಎಲ್ಲ ಕಾರ್ಯವನ್ನ ನಿರ್ವಹಿಸಷ್ಟು ಇದ್ರೂ ಸಹ, ಆದ್ರೂ ಇವತ್ತು ನಾವು ಯಾವ ಮಟ್ಟದಲ್ಲಿ ಪ್ರಪಂಚ ನಡೀತಾ ಇದೆ, ಒಳ ಜಗತ್ತಿನಲ್ಲಿ ಏನ್ ಆಗ್ತಾ ಇದೆ, ಯಾರ್ಯಾರ ಪರಿಸ್ಥಿತಿ ಎಲ್ಲಿದೆ, ಕಾನೂನಿನ ಅರಿವಿದೆಯಾ ಅಥವಾ ಬುದ್ಧಿ ಇದೆಯಾ? ಇಲ್ಲ. ಅದನ್ನ ಮೂಡಿಸ್ಬೇಕಾದವರು ಅಧಿಕಾರಿಗಳು. ಕಾನೂನು ಪ್ರತಿ ಊರಿಗೂ, ಪ್ರತಿ ಪಂಚಾಯತಿಗೂ ಕಾನೂನು ಸಲಹೆಗಾರರಂತ ಹೇಳ್ಬಿಟ್ಟು ಒಬ್ಬ ವಕೀಲರನ್ನ ನೇಮಿಸ್ತಾರೆ. ಈ ಊರಿಗೆ ವಕೀಲರಿದ್ದಾರೋ, ಸತ್ತಾರೋ, ಬದುಕಿದ್ದಾರೋ, ಏನ್ ಬರೋರಿದ್ದಾರೋ ಗೊತ್ತಿಲ್ಲ. ಇವತ್ತು ತಂದೆ ತಾಯಿ ಮಧ್ಯೆ ತಾರತಮ್ಯ ಇರ್ಬೋದು, ಸರಿ ಹೋಗುತ್ತೆ. ಇವತ್ತು ಅಣ್ಣ ತಮ್ಮನ ಮಧ್ಯೆ ತಾರತಮ್ಯ ಇರ್ಬೋದು, ಸರಿ ಹೋಗುತ್ತೆ. ಆದ್ರೆ ಒಂದೇ ಊರಲ್ಲಿ ಬದುಕಿ ನಾವು ಪ್ರಕೃತಿಯನ್ನ ಒಂದೇ ಸಮಯದಲ್ಲಿ ಅನುಭವಿಸ್ಬೇಕಾದಾಗ ಏನಾದ್ರೂ ತಾರತಮ್ಯ ಬಂದ್ರು ಯಾರಾದ್ರೂ ಬದುಕಕ್ಕಾಗತ್ತಾ? ಸ್ನೇಹಿತರೆ, ನಾನು ನೇರವಾಗಿನೇ ಬರ್ತಾ ಇದ್ದೀನಿ. ಇವತ್ತು ದಲಿತರ ಮೇಲೆ ಆಗ್ತಾ ಇರುವ ದೌರ್ಜನ್ಯಗಳು ಹಗಲು ಇರುಳು ಇದೇ ಕೆಲಸ. ದಲಿತರ ಮೇಲೆ ದೌರ್ಜನ್ಯ, ಭ್ರಷ್ಟಾಚಾರ ಅಲ್ಲಿ ಹೋಯ್ತು, ಇಲ್ಲಿ ಹೋಯ್ತು, ಆ ರಾಜಕೀಯ, ಅವನ್ ಹೆಂಡತಿ ಇವನ್ ಹೆಂಡತಿ, ಇದೇ ಸಿನಿಮಾ ಸ್ಟಾರು ರಿಲೀಸ್ ಆಗ್ಲಿಲ್ಲ, ಇದೇ ಕಥೆಗಳು ಬಂತು. ಯಾವತ್ತಾದ್ರೂ ನಿರುದ್ಯೋಗದ ಬಗ್ಗೆ, ಯಾವತ್ತಾದ್ರೂ ಭ್ರಷ್ಟತೆಯನ್ನ ತಡೆಯೋದ್ರ ಬಗ್ಗೆ, ಯಾವತ್ತಾದ್ರೂ ಬ್ಲಾಕ್ ಮನಿಯನ್ನ ತರೋದ್ರ ಬಗ್ಗೆ ಏನಾದ್ರೂ ಮಾತಾಡಿದ್ರ? ಸೊ ಇವತ್ತು ತಮ್ಮದಡ್ಡಿಯಲ್ಲಿ, ಏನು ತೇರದಾಳ ತಾಲೂಕಿನ ತಮ್ಮದಡ್ಡಿ ಗ್ರಾಮದಲ್ಲಿ ಇಷ್ಟೊಂದು ಅವಮಾನಕಾರಿಯಾಗಿ ಬದುಕ್ತಾ ಇರುವಂತ ಜನಗಳು, ದಲಿತರು, ಎಷ್ಟು ನೋವಾಗತ್ತೆ. ಎಲ್ಲಿದ್ದೀರಾ ಅಧಿಕಾರಿಗಳು? ಏನ್ ಕಣ್ಮುಚ್ಕೊಂಡ್ ಕುಂತಿದ್ದೀರ? ಆ ಊರಿನ ಗ್ರಾಮಸ್ಥರು ಬಂದು ವಿ.ಎಂ.ಟಿ.ವಿ ಕರ್ನಾಟಕಕ್ಕೆ ಮತ್ತು ಹಲವು ಸಂಬಂಧಪಟ್ಟಂತ ಇಲಾಖೆಗಳಿಗೆ ಅವರು ಭೇಟಿ ಕೊಟ್ಟ ಸಮಯದಲ್ಲಿ ಏನು ಜಮಖಂಡಿ ತಾಲೂಕಿನ ಸಂಬಂಧಪಟ್ಟಂತ ಅಧಿಕಾರಿ ಎ.ಸಿ ಅವರು ಭೇಟಿಯಲ್ಲಿ ತಕ್ಷಣದಲ್ಲಿ ತಮ್ಮ ಕೆಳಗಡೆ ಇರುವಂತ ಅಧಿಕಾರಿಗಳಿಗೆ ವಿಸಿಟ್ ಕೊಟ್ಟಂತ ಅಧಿಕಾರಿಗಳು ಬೇಜವಾಬ್ದಾರಿಯಾಗಿ ಒಂದು ಉತ್ತರ ನೀಡ್ತಾರೆ. ಇವರಿಗೆಲ್ಲ ಏನ್ ಅನ್ಸುತ್ತೆ? ಬೇಜವಾಬ್ದಾರ ಅಂತ ಉತ್ತರಗಳನ್ನ ನೀಡ್ತಾರೆ. ಇಲ್ಲ, ನಾವು ಮುಂದಿನ ಡೇಟ್ ಅಲ್ಲಿ ಶಾಂತಿಯ ಸಭೆಯನ್ನ ಮಾಡಿ ನಾವು ಅವ್ರಿಗೆ ಹೇಳ್ತೀವಿ, ಬುದ್ಧಿ ಮಾತು ಹೇಳ್ತೀವಿ ಅಂತಾರೆ. ಇಷ್ಟು ದಿನ ಎಲ್ಲಿ ಹೋಗಿದ್ರಿ ಸ್ವಾಮಿ ನೀವು? ಗೊತ್ತಿರ್ಲಿಲ್ವಾ ನಿಮ್ಗೆ? ಎಲ್ಲಿದ್ರಿ ಯೋಧರು? ಎಲ್ಲಿದ್ರು ಪಿಡಿಒ? ಏನ್ ಮಾಡ್ತಾ ಇದ್ರಿ ನೀವೆಲ್ಲ? ಇಷ್ಟು ದಿನ ಆಗಿರುವ ನೋವನ್ನ ಕೊಟ್ಬಿಡ್ತೀರ ನೀವೆಲ್ಲ? ಇವತ್ತೊಂದು ಸಾಮಾಜಿಕ ಟೆಕ್ನಾಲಜಿ ವಿ.ಎಂ.ಟಿ.ವಿ ಕರ್ನಾಟಕ ಆಫೀಸಕ್ಕೆ ಬಂದು ಇವತ್ತು ಮನವಿ ಕೊಟ್ಟು ಹೇಳ್ತಾರಂದ್ರೆ ಯಾವ ಮಟ್ಟದಲ್ಲಿ ಇದ್ದೀರಿ ನೀವೆಲ್ಲರೂ? ಯಾವ ಮಟ್ಟದಲ್ಲಿ ಇದ್ದೀರಿ? ಸೊ ಇಂಥದನ್ನ ನಾಳಿನ ದಿನ ಅವ್ರ ಮಕ್ಕಳ ಮೇಲೆ, ಅವ್ರ ಹೆಂಡತಿಯರ ಮೇಲೆ, ಅವ್ರ ತಂದೆ ತಾಯಿಗಳ ಮೇಲೆ, ಇನ್ನು ಬರುವಂತ ಪೀಳಿಗೆ ಮೇಲೆ ಎಷ್ಟು ಪರಿಣಾಮ ಬೀಳುತ್ತೆ ಇದೆಲ್ಲ? ಒಂದು ಊರಿನ ಉದಾಹರಣೆ ಇಡೀ ಭಾರತ ದೇಶಕ್ಕೆ ಹೋಗುತ್ತೆ. ಇವತ್ತೊಂದು ಮಾತಿನಿಂದ ದೇಶವನ್ನ ಗೆಲ್ಬಹುದು, ಒಂದು ಮಾತಿನಿಂದ ದೇಶವನ್ನ ಉಳಿಸ್ಬೋದು.
ಅಂತ ಒಂದು ಸಂವಿಧಾನ ಕೊಟ್ಟಂತ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನ ಬರೆದ್ರು ಸಹ ನಿಮ್ಮ ಕರ್ತವ್ಯವನ್ನು ನೀವು ಸರಿಯಾಗಿ ಪಾಲಿಸ್ತಿದ್ರೆ ಇವತ್ತು ಜನ ಈ ರೀತಿ ಆಗ್ತಾ ಇರ್ಲಿಲ್ಲ. ನಾನು ಅಧಿಕಾರಿಗಳ ಮೇಲೆ ಮಾತ್ರ ನಾನು ಹೇಳ್ತಾ ಇರ್ಲಿಲ್ಲ. ದೇವಸ್ಥಾನಕ್ಕೇನು ಏನು ತಮದಡ್ಡಿ ಗ್ರಾಮದಲ್ಲಿ ದೇವಸ್ಥಾನಕ್ಕೂ ಪ್ರವೇಶ ಇಲ್ವಂತೆ, ನೀರ್ ಕುಡಿಯಕ್ಕೂ ಪ್ರವೇಶ ಇಲ್ವಂತೆ, ಹೋಟೆಲ್ ಅಲ್ಲೂ ಪ್ರವೇಶ ಇಲ್ವಂತೆ, ಏನ್ ನಾವು ಕಟಿಂಗ್ ಅಂತ ಕರಿತೀವಲ್ಲ ಅಲ್ಲಿನೂ ಅದಕ್ಕೂ ಅವಕಾಶವಿಲ್ವಂತೆ. ಯಾವ್ದಾದ್ರು ಆ ದೇವಸ್ಥಾನದಲ್ಲಿ ಏನಾದ್ರೂ ಕಾರ್ಯಕ್ರಮಗಳಾಗ್ಬಿಟ್ರೆ ಅಲ್ಲಿ ಕಾರ್ಯಕ್ರಮಕ್ಕೆ ಅವಕಾಶ, ಅದ್ರ ಹೆಸರುಗಳ ಬೇಕಂತೆ, ದುಡ್ಡುಗಳ ಬೇಕಂತೆ, ಎಲ್ಲಾನು ಬೇಕಂತೆ, ಆದ್ರೆ ಹೆಸರುಗಳನ್ನ ಪ್ರಸ್ತಾಪ ಮಾಡುದಿಲ್ವಂತೆ, ವೇದಿಕೆ ಮೇಲೆ ಕರೆಯುವುದಿಲ್ವಂತೆ. ಏನ್ ನಿಮ್ಮ ಅಪ್ಪಂದ ಅದೆಲ್ಲ ಜಮೀನು? ಏನ್ ನಿಮ್ಮ ಅಪ್ಪಂದ ಇದು ಕಾರ್ಯಕ್ರಮವನ್ನ ಮಾಡಕ್ ಕೊಟ್ಟಿರೋದು? ಕಾರ್ಯಕ್ರಮಕ್ಕೆ ಮಾಡಕ್ ಕೊಟ್ಟಿರೋದು ದಲಿತರ ಅಪ್ಪ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನ ಮರೆತು ಮಾತಾಡೋದು ತಪ್ಪಾಗತ್ತೆ. ಮರೆತು ಮಾತಾಡೋದು ತಪ್ಪಾಗತ್ತೆ. ನೀವೆಲ್ಲ ಇಷ್ಟೇನೆ. ನೀವೆಲ್ಲ ಯಾಕೆ ಇಷ್ಟೇ ಅಂದ್ರೆ ಬಾಬಾ ಸಾಹೇಬ್ ಅವರು ಯಾವತ್ತು ದಲಿತರಿಗೆ ಮಾತ್ರ ಮೀಸಲಲ್ಲ, ಎಲ್ರಿಗೂ ಮೀಸಲು ಅನ್ನೋದು ನಿಮ್ಗೆ ಆ ಅರಿವಿಲ್ಲ. ಆ ಅರಿವನ್ನ ಬಿಟ್ಟು ನೀವು ಇವತ್ತು ಬಡವ್ರ ಮೇಲೆ, ದಲಿತರ ಮೇಲೆ ಇವತ್ತು ದೌರ್ಜನ್ಯ ಮಾಡ್ತಾ ಇದ್ರಲ್ಲ, ನಾಚಿಕೆ ಆಗಲ್ವ ನಿಮ್ಗೆ? ಏನ್ ನೀನ್ ಕೋಟಿ ತೊಂದ್ ಹೋಗ್ಬಿಡ್ತೇನಪ್ಪ ನೀನು? ಏನ್ ಕೋಟಿ ಗಳಿಸ್ಬಿಡ್ತೀಯ ನೀನೆಲ್ಲ? ಯಾವ್ದೋ ಸಮುದಾಯ ಅಂತೆ, ನನ್ನ ಸಮುದಾಯಗಳ ಹೆಸರು ಕೂಡ ಹೇಳಕ್ ನನ್ಗೆ ನಾಚಿಕೆ ಬರ್ತೈತೆ. ಒಳ್ಳೆ ಸಮುದಾಯಗಳನ್ನ ಈ ರೀತಿ ಮಾಡಿ ನೀವು ಕೆಟ್ಟ ಹೆಸರು ತರ್ತಾ ಇದ್ರ ಅಂತ ಸಮುದಾಯಗಳಿಗೆ ಕೂಡ ನೀವು ನಿಮ್ಮ ಕೆಟ್ಟ ಚಟಗಳಿಗೆ, ನಿಮ್ಮ ಮಾತಿನ ಕೆಟ್ಟ ಚಟಗಳಿಗೆ ಒಳ್ಳೆ ಹೆಸರನ್ನ ಇರೋದನ್ನ, ಕೆಟ್ಟ ಹೆಸರನ್ನ ಈ ರೀತಿಯಾಗಿ ಮಾಡ್ತಾ ಇದ್ದೀರ. ಹಳೆ ಕಾಲ ಅದು. ಅವನ್ ರಕ್ತ ನನ್ ರಕ್ತನೂ ಒಂದೇ, ಅವನ್ ರಕ್ತನೂ ಒಂದೇ ಅಂತಿತ್ತು. ಏನಾದ್ರೂ ನೀವು ಮತ್ತೆ ಇದು ದಲಿತರ ವಿರುದ್ಧ ಏನಾದ್ರೂ ಆದ್ರೆ ಇದು ಇಡೀ ಭಾರತಕ್ಕೆ, ಕರ್ನಾಟಕಕ್ಕೆ ಇದು ಇನ್ನೊಂದು ಭೀಮಾ ಕೋರೆಗಾಂವ್ ಆಗಕ್ಕೆ ಎರಡು ಮಾತಿಲ್ಲ. ಇದು ಬರ್ದಿಟ್ಕೊಳ್ಳಿ, ಇದನ್ನ ಬರ್ದಿಟ್ಕೊಳ್ಳಿ. ಆದ್ರೆ ಒಂದು ಮಾತನ್ನ ನಾನ್ ನಿಮ್ಗೆ ಹೇಳ್ತೀನಿ, ಎಲ್ಲಾ ಸಮುದಾಯಗಳಿಗೂ, ಎಲ್ಲಾ ಜಾತಿಗೂ ಇದೇ ಆದಂತ ಉದ್ಯೋಗ ಮಾಡುವ ಅವಕಾಶ ಇದೆ. ಇದನ್ನೇ ಮಾಡುವಂತ ಉದ್ಯೋಗ ಅವಕಾಶ ಇದೆ. ದಲಿತ ಸಮುದಾಯಕ್ಕಿಂತ ಕೆಳಮಟ್ಟದ ಸಮುದಾಯವೂ ಕೂಡ ಒಂದು ಉದ್ಯೋಗ ಮಾಡುವಂತ ಅವಕಾಶ ಇದೆ. ಆದ್ರೆ ದಲಿತರಿಗೆ ಅವಕಾಶ ಇಲ್ಲ. ಯಾಕೆ ಗೊತ್ತಾ? ಯಾವತ್ತಿದ್ರೂ ಅವ್ರು ಆಳವ್ರಿಗೆ ಹೊರತು ಆಳಿಸ್ಕೊಳ್ಳೋರಲ್ಲ. ಚಾಲೆಂಜ್ ಇದ್ರೆ ಇದೇ ಇವ್ರ ಕೆಲಸ ಅಂತ ತೋರಿಸ್ಕೊಡಿ ನೋಡೋಣ. ತಾಕತ್ತಿದ್ರೆ ನೀವು ಇಷ್ಟೆಲ್ಲ ಮಾಡಿದವರು ಹಾಗಲ್ಲ. ನಿಮ್ ಕಡೆ ಆಳವ್ರೆ ಇವತ್ತು ಒಂದ್ ಎಕರೆ ಜಮೀನ್ ಇಲ್ಲ ಅಂದ್ರೂ ಸಹ ರಾಜ್ಯಂತರ ಇರ್ತಾನೆ. ಅದು ದಲಿತರ ತಾಕತ್ತು. ಇವತ್ ನಾನು ದಲಿತರ ಪರ ಮಾತಾಡ್ತಾ ಇಲ್ಲ, ನಿಮ್ಮ ಕಾಲದಲ್ಲಿ ಏನ್ ನಡೀತಾ ಇದೆ ಪ್ರಾಕ್ಟಿಕಲ್ ಆಗಿ ನಾನು ಮಾತಾಡ್ತಾ ಇರೋದು. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಕ್ಷಣನೇ ಏನಾದ್ರೂ ಜಿಲ್ಲಾಡಳಿತ, ತಾಲೂಕು ಆಡಳಿತ ಇದನ್ನ ಕ್ರಮ ಕೈಗೊಳ್ಳಲಿಲ್ಲ ಅಂದ್ರೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುತ್ತೆ. ಖಂಡಿತವಾಗ್ಲು ಯಾರ್ಯಾರಾಗುತ್ತಾರೋ ಅನ್ನೋದು ಕೂಡ ಹೋಗುತ್ತೆ. ಈಗ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಅಲ್ಟ್ರಾಸಿಟಿ ಅನ್ನುವ ವಿಚಾರ ಬರ್ತಾ ಇದೆ. ಆದ್ರೆ ಇಷ್ಟೆಲ್ಲ ನಾವು ಅನುಭವಿಸ್ಕೊಂಡ್ರು ದಲಿತರು ಅಲ್ಟ್ರಾಸಿಟಿ ಮಾಡಿಲ್ಲ ಅಂದ್ರೆ ಅದು ನಿಮ್ಮ ವರ ಅಂಡ್ಕೊಡ್ರಿ. ಇಲ್ಲ ಅಂದ್ರೆ ಏನಾದ್ರು ಬಂದ್ರೆ ನಿಮ್ಮ ಪಾಪ ನಿಮ್ಮ ಹೆಂಡತಿಗೋ, ತಂಗಿಗೋ, ಅಕ್ಕನಿಗೋ, ಅಪ್ಪನಿಗೋ ಅಲ್ಟ್ರಾಸಿಟಿ ಅನ್ನೋ ಪಾಪ ತಟ್ಟುತ್ತೆ. ಇದು ನಿಮ್ಮ ತಲೆಯಲ್ಲಿ ಇರ್ಲಿ ಅಂತ ನಾನು ಈ ಸುದ್ದಿಯನ್ನ ಪ್ರಸಾರ ಮಾಡಿದ್ದೀನಿ ಸ್ನೇಹಿತರೆ. ಮತ್ತೊಂದು ವಿಚಾರವನ್ನ ಹೇಳಲ್ಲ. ಈ ಕುರಿತಾಗಿ PM ಟಿವಿಗೆ ಹಲವಾರು ಗ್ರಾಮಸ್ಥರು, ಆ ಊರಿನ ಗ್ರಾಮಸ್ಥರು ಭೇಟಿಗೆ ಬರುತ್ತೆ, ಅದೆಲ್ಲ ಬರುತ್ತೆ, ಮಾತಾಡೋದು ಬರುತ್ತೆ. ಅದು ನೋಡಿ ನಿಮ್ಗೆ ಗೊತ್ತಾಗತ್ತೆ ಏನ್ ಅನ್ನೋದು. ನಾವು ಕೂಡ 23 ವರೆಗೂ ವೇಟ್ ಮಾಡ್ತೇನೆ. ನಾನು ಕೂಡ ಆ ಗ್ರಾಮಕ್ಕೆ ಖಂಡಿತವಾಗ್ಲು ವಿಸಿಟ್ ಕೊಡ್ತೀನಿ ನಮ್ಮ ಟೀಮ್ ಕಡೆಯಿಂದ. ಏನು ಅಂತ ಸರಿ. ಆದ್ರೆ ಖಂಡಿತವಾಗ್ಲು ನ್ಯಾಯ ಕೊಡಿಸ್ತೀವಿ. ಇದು ನಮ್ಮ PM ಟಿವಿ ಕರ್ನಾಟಕದ ಸಿದ್ಧಾಂತ ಅಂತ ಹೇಳ್ತೀನಿ ಸ್ನೇಹಿತರೆ. ತಮ್ಮ ಅಭಿಪ್ರಾಯ ಏನು ಅನ್ನೋದು ಕುರಿತಾಗಿ ನಮ್ಮ PM ಟಿವಿ ಕರ್ನಾಟಕಕ್ಕೆ ಕಮೆಂಟ್ ಮಾಡಿ, ಹಾಗೆ ನಮ್ಮ ಮಾಧ್ಯಮವನ್ನ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ಸಿಗ್ತೀನಿ. ನಿಮ್ಮ GK ಮಂಜುನಾಥ್. ನಮಸ್ಕಾರ.